ಗ್ಯಾರಂಟಿ ಯೋಜನೆಗಳಿಗೆ ಸಾಲ ಮಾಡಿದ ಸರ್ಕಾರ ಸುಮಾರು 63,000 ಕೋಟಿ ಸಾಲವನ್ನು ಪಡೆದಿದೆ. ರಾಜ್ಯ ಸರ್ಕಾರ 2023-24 ಅವಧಿಯಲ್ಲಿ ಸಾಲವನ್ನು ಮಾಡಿದೆ ರಾಜ್ಯ ಸರ್ಕಾರ. ಸಿಎಜಿ ರಿಪೋರ್ಟ್ನಲ್ಲಿ ಸಾಲದ ಮಾಹಿತಿ ಇದೀಗ ಬಹಿರಂಗವಾಗಿದೆ. ಪಂಚ ಗ್ಯಾರಂಟಿಗಳಿಗಾಗಿ ಶೇಕಡ 15ರಷ್ಟು ವಿನಿಯೋಗ ಮಾಡಿದ ರಾಜ್ಯ ಸರ್ಕಾರ. ಗ್ಯಾರಂಟಿ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಸಾಕಷ್ಟು ಪ್ರಮಾಣದಲ್ಲಿ ಸಾಲ ಮಾಡಿದೆ. ಸುಮಾರು 63,000 ಕೋಟಿ ಸಾಲವನ್ನು ಪಡೆದಿರೋದು. 23-24ರಲ್ಲಿ ಇಷ್ಟು ಸಾಲವನ್ನು ಮಾಡಿದೆ. ಗೃಹಲಕ್ಷ್ಮಿ ಯೋಜನೆಗೆ 16,964 ಕೋಟಿ ರಾಜ್ಯ ಸರ್ಕಾರ ಸಾಲ ಮಾಡಿದೆ. ಗೃಹ ಜ್ಯೋತಿ ಯೋಜನೆಗೆ 8,900 ಕೋಟಿ, ಇನ್ನು ಅನ್ನಭಾಗ್ಯ ಯೋಜನೆಗೆ 7,384 ಕೋಟಿ ಸಾಲವನ್ನು ಮಾಡಿದೆ. ಶಕ್ತಿ ಯೋಜನೆಗೆ 3,200 ಕೋಟಿ, ಯುವ ನಿಧಿ ಯೋಜನೆಗೆ 88 ಕೋಟಿ ಸಾಲವನ್ನು ಮಾಡಿ ರಾಜ್ಯ ಸರ್ಕಾರ ಸಾಲವನ್ನು ಮಾಡಿರೋದು. ಇಷ್ಟು ಪ್ರಮಾಣದಲ್ಲಿ ವಿಧಾನಸಭೆಯಲ್ಲಿ ಸಿಎಜಿ ವರದಿ ಮಂಡನೆಯಾಗಿದೆ. 5 ಗ್ಯಾರಂಟಿಗಳಿಗೆ ರಾಜ್ಯ ಸರ್ಕಾರ ಇಷ್ಟೊಂದು ಸಾಲವನ್ನು ಮಾಡಿದೆ, ಅದು 23-24ನೇ ಅವಧಿಯಲ್ಲಿ. ಈಗ ಸಿಎಜಿ ರಿಪೋರ್ಟ್ನಲ್ಲಿ ಈ ಸಾಲದ ಮಾಹಿತಿ ಸಂಪೂರ್ಣವಾಗಿ ಬಹಿರಂಗವಾಗಿದೆ. ಶೇಕಡ 18ರಷ್ಟು 5 ಗ್ಯಾರಂಟಿಗಳಿಗೆ ಸರ್ಕಾರ ವಿನಿಯೋಗ ಮಾಡಿರೋದು. ಭಾರಿ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರ ಸಾಲವನ್ನು ಮಾಡಿದೆ. ಬರೋಬ್ಬರಿ 63,000 ಕೋಟಿ ಸಾಲವನ್ನು ಪಡೆದಿರೋದು. ಈ 5 ಗ್ಯಾರಂಟಿಗಳಿಗೆ ಹಣ ಹೊಂದಿಸೋಕೆ ಆಗ್ತಾ ಇಲ್ಲ. ಒಂದ್ ಕಡೆ ಗೃಹ ಜ್ಯೋತಿ ಹಣ ಬರ್ತಾ ಇಲ್ಲ, ಮತ್ತೊಂದ್ ಕಡೆ ಎಷ್ಟೋ ಸ್ಕೀಮ್ಗಳು ನಿಂತೋಗಿದೆ. ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, 3 ತಿಂಗಳಾಯ್ತು ನಿಂತಿದೆ, ಅದು ಕೂಡ ನಿಂತಿದೆ. ಇಷ್ಟು 63,000 ಕೋಟಿ ರಾಜ್ಯ ಸರ್ಕಾರ ಸಾಲ ಮಾಡಿದ್ರು ಕೂಡ 5 ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಕೊಡೋಕೆ ಆಗ್ತಾ ಇಲ್ಲ. 23 ಮತ್ತು 24ನೇ ಅವಧಿಯಲ್ಲಿ ಇಷ್ಟೊಂದು ಸಾಲವನ್ನು ಮಾಡಿರೋದು. ಗ್ಯಾರಂಟಿ ಯೋಜನೆಗಳಿಗೆ ಸಾಲ ಮಾಡಿದ ಸರ್ಕಾರ ಸುಮಾರು 63,000 ಕೋಟಿ ಸಾಲವನ್ನು ಪಡೆದಿದೆ. ರಾಜ್ಯ ಸರ್ಕಾರ 2023-24 ಅವಧಿಯಲ್ಲಿ ಸಾಲವನ್ನು ಮಾಡಿದೆ ರಾಜ್ಯ ಸರ್ಕಾರ. ಸಿಎಜಿ ರಿಪೋರ್ಟ್ನಲ್ಲಿ ಸಾಲದ ಮಾಹಿತಿ ಇದೀಗ ಬಹಿರಂಗವಾಗಿದೆ. ಪಂಚ ಗ್ಯಾರಂಟಿಗಳಿಗಾಗಿ ಶೇಕಡ 15ರಷ್ಟು ವಿನಿಯೋಗ ಮಾಡಿದ ರಾಜ್ಯ ಸರ್ಕಾರ. ಗ್ಯಾರಂಟಿ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಸಾಕಷ್ಟು ಪ್ರಮಾಣದಲ್ಲಿ ಸಾಲ ಮಾಡಿದೆ. ಸುಮಾರು 63,000 ಕೋಟಿ ಸಾಲವನ್ನು ಪಡೆದಿರೋದು. 23-24ರಲ್ಲಿ ಇಷ್ಟು ಸಾಲವನ್ನು ಮಾಡಿದೆ. ಗೃಹಲಕ್ಷ್ಮಿ ಯೋಜನೆಗೆ 16,964 ಕೋಟಿ ರಾಜ್ಯ ಸರ್ಕಾರ ಸಾಲ ಮಾಡಿದೆ. ಗೃಹ ಜ್ಯೋತಿ ಯೋಜನೆಗೆ 8,900 ಕೋಟಿ, ಇನ್ನು ಅನ್ನಭಾಗ್ಯ ಯೋಜನೆಗೆ 7,384 ಕೋಟಿ ಸಾಲವನ್ನು ಮಾಡಿದೆ. ಶಕ್ತಿ ಯೋಜನೆಗೆ 3,200 ಕೋಟಿ, ಯುವ ನಿಧಿ ಯೋಜನೆಗೆ 88 ಕೋಟಿ ಸಾಲವನ್ನು ಮಾಡಿ ರಾಜ್ಯ ಸರ್ಕಾರ ಸಾಲವನ್ನು ಮಾಡಿರೋದು. ಇಷ್ಟು ಪ್ರಮಾಣದಲ್ಲಿ ವಿಧಾನಸಭೆಯಲ್ಲಿ ಸಿಎಜಿ ವರದಿ ಮಂಡನೆಯಾಗಿದೆ. 5 ಗ್ಯಾರಂಟಿಗಳಿಗೆ ರಾಜ್ಯ ಸರ್ಕಾರ ಇಷ್ಟೊಂದು ಸಾಲವನ್ನು ಮಾಡಿದೆ, ಅದು 23-24ನೇ ಅವಧಿಯಲ್ಲಿ. ಈಗ ಸಿಎಜಿ ರಿಪೋರ್ಟ್ನಲ್ಲಿ ಈ ಸಾಲದ ಮಾಹಿತಿ ಸಂಪೂರ್ಣವಾಗಿ ಬಹಿರಂಗವಾಗಿದೆ. ಶೇಕಡ 18ರಷ್ಟು 5 ಗ್ಯಾರಂಟಿಗಳಿಗೆ ಸರ್ಕಾರ ವಿನಿಯೋಗ ಮಾಡಿರೋದು. ಭಾರಿ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರ ಸಾಲವನ್ನು ಮಾಡಿದೆ. ಬರೋಬ್ಬರಿ 63,000 ಕೋಟಿ ಸಾಲವನ್ನು ಪಡೆದಿರೋದು. ಈ 5 ಗ್ಯಾರಂಟಿಗಳಿಗೆ ಹಣ ಹೊಂದಿಸೋಕೆ ಆಗ್ತಾ ಇಲ್ಲ. ಒಂದ್ ಕಡೆ ಗೃಹ ಜ್ಯೋತಿ ಹಣ ಬರ್ತಾ ಇಲ್ಲ, ಮತ್ತೊಂದ್ ಕಡೆ ಎಷ್ಟೋ ಸ್ಕೀಮ್ಗಳು ನಿಂತೋಗಿದೆ. ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, 3 ತಿಂಗಳಾಯ್ತು ನಿಂತಿದೆ, ಅದು ಕೂಡ ನಿಂತಿದೆ. ಇಷ್ಟು 63,000 ಕೋಟಿ ರಾಜ್ಯ ಸರ್ಕಾರ ಸಾಲ ಮಾಡಿದ್ರು ಕೂಡ 5 ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಕೊಡೋಕೆ ಆಗ್ತಾ ಇಲ್ಲ. 23 ಮತ್ತು 24ನೇ ಅವಧಿಯಲ್ಲಿ ಇಷ್ಟೊಂದು ಸಾಲವನ್ನು ಮಾಡಿರೋದು. ಗ್ಯಾರಂಟಿ ಯೋಜನೆಗಳಿಗೆ ಸಾಲ ಮಾಡಿದ ಸರ್ಕಾರ ಸುಮಾರು 63,000 ಕೋಟಿ ಸಾಲವನ್ನು ಪಡೆದಿದೆ. ರಾಜ್ಯ ಸರ್ಕಾರ 2023-24 ಅವಧಿಯಲ್ಲಿ ಸಾಲವನ್ನು ಮಾಡಿದ ರಾಜ್ಯ ಸರ್ಕಾರ. ಸಿಎಜಿ ರಿಪೋರ್ಟ್ನಲ್ಲಿ ಸಾಲದ ಮಾಹಿತಿ ಇದೀಗ ಬಹಿರಂಗವಾಗಿದೆ. ಪಂಚ ಗ್ಯಾರಂಟಿಗಳಿಗಾಗಿ ಶೇಕಡ 15ರಷ್ಟು ವಿನಿಯೋಗ ಮಾಡಿದ ರಾಜ್ಯ ಸರ್ಕಾರ. ಗ್ಯಾರಂಟಿ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಸಾಕಷ್ಟು ಪ್ರಮಾಣದಲ್ಲಿ ಸಾಲ ಮಾಡಿದೆ. ಸುಮಾರು 63,000 ಕೋಟಿ ಸಾಲವನ್ನು ಪಡೆದಿರೋದು. 23-24ರಲ್ಲಿ ಇಷ್ಟು ಸಾಲವನ್ನು ಮಾಡಿದೆ. ಗೃಹಲಕ್ಷ್ಮಿ ಯೋಜನೆಗೆ 16,964 ಕೋಟಿ ರಾಜ್ಯ ಸರ್ಕಾರ ಸಾಲ ಮಾಡಿದೆ. ಗೃಹ ಜ್ಯೋತಿ ಯೋಜನೆಗೆ 8,900 ಕೋಟಿ, ಇನ್ನು ಅನ್ನಭಾಗ್ಯ ಯೋಜನೆಗೆ 7,384 ಕೋಟಿ ಸಾಲವನ್ನು ಮಾಡಿದೆ. ಶಕ್ತಿ ಯೋಜನೆಗೆ 3,200 ಕೋಟಿ,
ಯುವ ನಿಧಿ ಯೋಜನೆಗೆ 88 ಕೋಟಿ ಸಾಲವನ್ನು ಮಾಡಿ ರಾಜ್ಯ ಸರ್ಕಾರ ಸಾಲವನ್ನು ಮಾಡಿರೋದು ಇಷ್ಟು ಪ್ರಮಾಣದಲ್ಲಿ. ವಿಧಾನಸಭೆಯಲ್ಲಿ ಸಿಎಜಿ ವರದಿ ಮಂಡನೆಯಾಗಿದೆ. 5 ಗ್ಯಾರಂಟಿಗಳಿಗೆ ರಾಜ್ಯ ಸರ್ಕಾರ ಇಷ್ಟೊಂದು ಸಾಲವನ್ನು ಮಾಡಿದೆ, ಅದು 23-24ನೇ ಅವಧಿಯಲ್ಲಿ. ಈಗ ಸಿಎಜಿ ರಿಪೋರ್ಟ್ನಲ್ಲಿ ಈ ಸಾಲದ ಮಾಹಿತಿ ಸಂಪೂರ್ಣವಾಗಿ ಬಹಿರಂಗವಾಗಿದೆ. 18% 5 ಗ್ಯಾರಂಟಿಗಳಿಗೆ ಸರ್ಕಾರ ವಿನಿಯೋಗ ಮಾಡಿರೋದು. ಭಾರಿ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರ ಸಾಲವನ್ನು ಮಾಡಿದೆ. ಬರೋಬ್ಬರಿ 63,000 ಕೋಟಿ ಸಾಲವನ್ನು ಪಡೆದಿರೋದು ಈ 5 ಗ್ಯಾರಂಟಿಗಳಿಗೆ. ಹಣ ಹೊಂದಿಸೋಕೆ ಆಗ್ತಾ ಇಲ್ಲ. ಒಂದ್ ಕಡೆ ಗೃಹ ಜ್ಯೋತಿ ಹಣ ಬರ್ತಾ ಇಲ್ಲ, ಮತ್ತೊಂದ್ ಕಡೆ ಎಷ್ಟೋ ಸ್ಕೀಮ್ಗಳು ನಿಂತೋಗಿದೆ. ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, 3 ತಿಂಗಳಾಯ್ತು ನಿಂತಿದೆ, ಅದು ಕೂಡ ನಿಂತಿದೆ. ಇಷ್ಟು 63,000 ಕೋಟಿ ರಾಜ್ಯ ಸರ್ಕಾರ ಸಾಲ ಮಾಡಿದ್ರು ಕೂಡ 5 ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಕೊಡೋಕೆ ಆಗ್ತಾ ಇಲ್ಲ. 23 ಮತ್ತು 24ನೇ ಅವಧಿಯಲ್ಲಿ ಇಷ್ಟೊಂದು ಸಾಲವನ್ನು ಮಾಡಿರೋದು. ಸಾಲವನ್ನು ಪಡೆದಿದೆ ರಾಜ್ಯ ಸರ್ಕಾರ. 2023-24ರ ಅವಧಿಯಲ್ಲಿ ಸಾಲವನ್ನು ಮಾಡಿದೆ ರಾಜ್ಯ ಸರ್ಕಾರ. ಸಿಎಜಿ ರಿಪೋರ್ಟ್ನಲ್ಲಿ ಸಾಲದ ಮಾಹಿತಿ ಇದೀಗ ಬಹಿರಂಗವಾಗಿದೆ. ಪಂಚ ಗ್ಯಾರಂಟಿಗಳಿಗಾಗಿ 15% ವಿನಿಯೋಗ ಮಾಡಿದ ರಾಜ್ಯ ಸರ್ಕಾರ. ಗ್ಯಾರಂಟಿ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಸಾಕಷ್ಟು ಪ್ರಮಾಣದಲ್ಲಿ ಸಾಲ ಮಾಡಿದೆ. ಸುಮಾರು 63,000 ಕೋಟಿ ಸಾಲವನ್ನು ಪಡೆದಿರೋದು. 23-24ರಲ್ಲಿ ಇಷ್ಟು ಸಾಲವನ್ನು ಮಾಡಿದೆ. ಗೃಹಲಕ್ಷ್ಮಿ ಯೋಜನೆಗೆ 16,964 ಕೋಟಿ ರಾಜ್ಯ ಸರ್ಕಾರ ಸಾಲ ಮಾಡಿದೆ. ಗೃಹ ಜ್ಯೋತಿ ಯೋಜನೆಗೆ 8,900 ಕೋಟಿ. ಇನ್ನು ಅನ್ನಭಾಗ್ಯ ಯೋಜನೆಗೆ 7,384 ಕೋಟಿ ಸಾಲವನ್ನು ಮಾಡಿದೆ. ಶಕ್ತಿ ಯೋಜನೆಗೆ 3,200 ಕೋಟಿ. ಯುವ ನಿಧಿ ಯೋಜನೆಗೆ 88 ಕೋಟಿ ಸಾಲವನ್ನು ಮಾಡಿ ರಾಜ್ಯ ಸರ್ಕಾರ ಸಾಲವನ್ನು ಮಾಡಿರೋದು ಇಷ್ಟು ಪ್ರಮಾಣದಲ್ಲಿ. ವಿಧಾನಸಭೆಯಲ್ಲಿ ಸಿಎಜಿ ವರದಿ ಮಂಡನೆಯಾಗಿದೆ. 5 ಗ್ಯಾರಂಟಿಗಳಿಗೆ ರಾಜ್ಯ ಸರ್ಕಾರ ಇಷ್ಟೊಂದು ಸಾಲವನ್ನು ಮಾಡಿದೆ, ಅದು 23-24ನೇ ಅವಧಿಯಲ್ಲಿ. ಈಗ ಸಿಎಜಿ ರಿಪೋರ್ಟ್ನಲ್ಲಿ ಈ ಸಾಲದ ಮಾಹಿತಿ ಸಂಪೂರ್ಣವಾಗಿ ಬಹಿರಂಗವಾಗಿದೆ. 18% 5 ಗ್ಯಾರಂಟಿಗಳಿಗೆ ಸರ್ಕಾರ ವಿನಿಯೋಗ ಮಾಡಿರೋದು. ಭಾರಿ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರ ಸಾಲವನ್ನು ಮಾಡಿದೆ. ಬರೋಬ್ಬರಿ 63,000 ಕೋಟಿ ಸಾಲವನ್ನು ಪಡೆದಿರೋದು ಈ 5 ಗ್ಯಾರಂಟಿಗಳಿಗೆ. ಹಣ ಹೊಂದಿಸೋಕೆ ಆಗ್ತಾ ಇಲ್ಲ. ಒಂದ್ ಕಡೆ ಗೃಹ ಜ್ಯೋತಿ ಹಣ ಬರ್ತಾ ಇಲ್ಲ, ಮತ್ತೊಂದ್ ಕಡೆ ಎಷ್ಟೋ ಸ್ಕೀಮ್ಗಳು ನಿಂತೋಗಿದೆ. ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, 3 ತಿಂಗಳಾಯ್ತು ನಿಂತಿದೆ, ಅದು ಕೂಡ ನಿಂತಿದೆ. ಇಷ್ಟು 63,000 ಕೋಟಿ ರಾಜ್ಯ ಸರ್ಕಾರ ಸಾಲ ಮಾಡಿದ್ರು ಕೂಡ 5 ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಕೊಡೋಕೆ ಆಗ್ತಾ ಇಲ್ಲ. 23 ಮತ್ತು 24ನೇ ಅವಧಿಯಲ್ಲಿ ಇಷ್ಟೊಂದು ಸಾಲವನ್ನು ಮಾಡಿರೋದು.